press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿನಲ್ಲಿ 3ನೇ ಪ್ರಾಬ್ಲಮ್ವರೆಗೂ ಸಾಲ್ವ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ, ಫಸ್ಟು ಲಾಸ್ಟ್ ಪ್ರಾಬ್ಲಮ್ ಅಂದರೆ 8ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಇನ್ನು ಉಳಿದಿರೋ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಯಾಕೆ 8ನೇ ಪ್ರಾಬ್ಲಮ್ನೇ ಫಸ್ಟು ಸಾಲ್ವ್ ಮಾಡ್ಕೊಳ್ಳೋಣ ಅಂತಂದರೆ, ಆ ಪ್ರಾಬ್ಲಮ್ಮು ತುಂಬ ಲೆಂದಿ ಇದೆ. ಸೊ ಅಲ್ಲಿ ಟೈಮ್ ತೊಗೊಳುತ್ತಲ್ವ. ಸೊ ಅದಕ್ಕೆ ಇದನ್ನು ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ಕ್ವಶನಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟು ABC ಲಂಬಕೋನ ತ್ರಿಭುಜದಲ್ಲಿ ನೋಡಿ, ABC ಲಂಬಕೋನ ತ್ರಿಭುಜದಲ್ಲಿ ಕೋನ C ಇಲ್ಲಿದೆಯಲ್ವಾ, ಕೋನ C ಅನ್ನೋದು ಲಂಬಕೋನವಾಗಿದೆ. ಈ ಕೋನ ಏನಾಗಿದೆ? ಲಂಬಕೋನವಾಗಿದೆ. ವಿಕರ್ಣ ABಯ ಮಧ್ಯಬಿಂದು, ವಿಕರ್ಣ ABಯ ಮಧ್ಯಬಿಂದು M. AB ವಿಕರ್ಣ ಆದರೆ M ಅನ್ನೋದು ABಗೆ ಏನಾಗುತ್ತೆ? ಮಧ್ಯಬಿಂದು ಆಗುತ್ತೆ. C ಅನ್ನು Mಗೆ ಸೇರಿಸಿ, C ಅನ್ನೋದನ್ನ Mಗೆ ಏನು ಮಾಡಬೇಕು? ಸೇರಿಸ್ಬೇಕು. ಆಮೇಲೆ DM = CM ಆಗುತ್ತೆ. DM ಅನ್ನೋದು ಏನಾಗುತ್ತೆ? CM ಆಗುತ್ತೆ. DM = CM ಆಗುವಂತೆ, DM = CM ಆಗುವಂತೆ ಡಿವರೆಗೆ ಏನು ಮಾಡಬೇಕಪ್ಪ ಅಂತ ಅಂದರೆ ವೃದ್ಧಿಸಿದೆ. ಡಿವರೆಗೆ ಏನಾಗಿದೆ? ವೃದ್ಧಿಸಿದೆ. ಡಿ ಮತ್ತು ಬಿ ಸೇರಿಸಿದೆ. ಡಿ ಮತ್ತು ಬಿನ ಏನು ಮಾಡಿದೆ? ಸೇರಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು ಅಂತ ಅಂದರೆ, ತ್ರಿಭುಜ AMC, ತ್ರಿಭುಜ AMC ಅನ್ನೋದು ತ್ರಿಭುಜ BMDಗೆ ಸರ್ವಸಮ ಆಗಬೇಕು ಅಂತ ಪ್ರೂವ್ ಮಾಡಬೇಕು. ತ್ರಿಭುಜ ಕೋನ DBC, ಕೋನ DBC ಅನ್ನೋದು ಒಂದು ಲಂಬಕೋನ ತ್ರಿಭುಜ ಅಂತ ಸಾಧಿಸಬೇಕು. ನೆಕ್ಸ್ಟು ತ್ರಿಭುಜ DBC ಸರ್ವಸಮ ತ್ರಿಭುಜ ACB ಅಂತ ಪ್ರೂವ್ ಮಾಡ್ಕೋಬೇಕು. CM = ಯಾವುದರ ಅರ್ಧ ಅಂತ ತೋರಿಸ್ಬೇಕು? CM = ABನ ಅರ್ಧ ಅಂತ ತೋರಿಸ್ಬೇಕು. CM ಅನ್ನೋದು ABಗೆ ಎಷ್ಟಿರುತ್ತೆ? ಅರ್ಧ ಇರುತ್ತೆ ಅಂತ ತೋರಿಸ್ಬೇಕು. ಸೊ ಫಸ್ಟು ನಾವು ಇಲ್ಲಿ ಏನು ಪ್ರೂವ್ ಮಾಡಿದ್ದಾರೆ, ಯಾವ ತ್ರಿಭುಜಗಳನ್ನ ಸರ್ವಸಮ ಅಂತ ಪ್ರೂವ್ ಮಾಡೋಕ್ಕೆ ಕೇಳಿದಾರಲ್ವ ಮಕ್ಕಳೇ, ಅವನ್ನ ಫಸ್ಟ್ ತಗೋಬೇಕು. ಸೊ ಯಾವ ತ್ರಿಭುಜ? ತ್ರಿಭುಜ AMC ನೋಡಿ, ತ್ರಿಭುಜ AMC ಮತ್ತು ತ್ರಿಭುಜ BMD. ಈ ತ್ರಿಭುಜ ಈ ಕಡೆ ಮತ್ತು ರೈಟ್ ಸೈಡಲ್ಲಿ ಇರೋದು ಮತ್ತು ಲೆಫ್ಟ್ ಸೈಡಲ್ಲಿ ಇರೋದನ್ನ ಎರಡು ತ್ರಿಭುಜಗಳನ್ನ ತಗೋಬೇಕು. ಸೊ ಅದನ್ನು ಹೆಂಗೆ ಪ್ರೂವ್ ಮಾಡಬೇಕು ಅಂತ ಅಂದರೆ, AM = BM. AM ಅನ್ನೋದು BMಗೆ ಈಕ್ವಲ್ ಆಗಿದೆ. ಯಾಕೆ ಅಂತ ಅಂದರೆ, M ಅನ್ನೋದು ABಗೆ ಏನಾಯಿತು? ಮಧ್ಯಬಿಂದು ಆಗಿದೆ. ಅದಕ್ಕೋಸ್ಕರ AM = BM ಅಂತ ಬರ್ಕೋಬೋದು. AMC, ಕೋನ AMC ಏನಿದೆ? ಕೋನ AMC = ಕೋನ BMD. ಯಾಕೆ ಅಂತಂದರೆ ನೋಡಿ, ಇವೆರಡೂ ಲೈನು M ಅನ್ನೋ ಬಿಂದುವಿನಲ್ಲಿ ಛೇದಿಸಿದಾಗ ಏನಾಗುತ್ತೆ? ಅಲ್ಲಿರುವ ಶೃಂಗಾಭಿಮುಖ ಕೋನಗಳು ಏನಾಗಿರ್ತವೆ? ಪರಸ್ಪರ ಸಮ ಆಗಿರ್ತವೆ. ಶೃಂಗಾಭಿಮುಖ ಕೋನಗಳು ಸಮ ಅಂತ. CM = DM. CM = DM. M ಅನ್ನೋದು CMಗೆ ಏನಾಗಿದೆ? ಮಿಡ್ ಪಾಯಿಂಟ್ ಆಗಿದೆ. ಸೊ ಮಧ್ಯಬಿಂದು ಆಗಿದೆ. ಸೊ ಅದಕ್ಕೆ CM = DM ಅಂತ ತಗೋಬೇಕು. ದತ್ತದಲ್ಲಿ ಕೊಟ್ಟಿದ್ದಾರಲ್ವ, ಅದಕ್ಕೆ. ಸೊ ಈಗಿದ್ದಾಗ ಸೊ ನಾವೇನಂತ ಬರಿಬೋದು? ಯಾವ ತ್ರಿಭುಜಗಳು ತಗೊಂಡಿದ್ವಿ ಆ ತ್ರಿಭುಜಗಳು ಸರ್ವಸಮ ಅಂತ ಬರಿಬೋದು. ತ್ರಿಭುಜ AMC ಸರ್ವಸಮ ತ್ರಿಭುಜ BMD ಅಂತ ಬರ್ಕೋಬೋದು. ಇದು ಫಸ್ಟ್ ಒನ್ನು ಸಾಲ್ವ್ ಆಯಿತು. ನೆಕ್ಸ್ಟು ಸೆಕೆಂಡ್ ಒನ್ ಇದೆ ಅಲ್ವಾ. ಸೆಕೆಂಡ್ ಒನ್ನಲ್ಲಿ DBC, ಕೋನ DBC ಅನ್ನೋದು ಒಂದು ಲಂಬಕೋನ ಅಂತ ಪ್ರೂವ್ ಮಾಡಬೇಕು. ನೋಡಿ, ಇಲ್ಲಿ AC = BD. AC ಏನಾಗಿದೆ? AC = BD ಆಗಿದೆ ಅಲ್ವಾ. ಮತ್ತು ಕೋನ ACM = ಕೋನ BDM. ಕೋನ ACM = ಕೋನ BDM. ಇದಿಷ್ಟು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಪರಸ್ಪರ ಏನಾಗಿರ್ತವೆ? ಸಮ ಆಗಿರ್ತವೆ ಅಂತ ಬರ್ಕೋಬೋದು. ಕೋನ ACM ಮತ್ತು ಕೋನ BDM ನೋಡಿ, ಕೋನ ACM ಮತ್ತು ಕೋನ BDM ಏನಾಗಿದ್ದಾವೆ ಅಂತ ಅಂದರೆ ಪರ್ಯಾಯ ಕೋನಗಳಾಗಿದ್ದಾವೆ. ಆಗ ಪರ್ಯಾಯ ಕೋನಗಳು ಸಮ ಇದ್ದಾಗ
ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಡಿ ಬಿ ಸಮಾಂತರ ಎ ಸಿ, ರೇಖೆಗಳು ಮತ್ತು ಕೋನಗಳು ಮಾಡುವಾಗ ಪರ್ಯಾಯ ಕೋನಗಳು ಸಮವಿದ್ದಾಗ ಅಲ್ಲಿರ್ತಕ್ಕಂಥ ಬಾಹುಗಳು ಏನಾಗಿರ್ತವೆ, ಸಮಾಂತರ ಆಗಿರ್ತವೆ ಅಂತ ಅನ್ನೋದೊಂದು ಪ್ರಮೇಯದ ಪ್ರಕಾರ ನಾವು ತಿಳ್ಕೊಂಡಿದ್ದೀವಲ್ವ. ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕು. ಕೋನ ಎ ಸಿ ಬಿ ಪ್ಲಸ್ ಕೋನ ಡಿ ಬಿ ಸಿ, ಕೋನ ಎ ಸಿ ಬಿ ಪ್ಲಸ್ ಕೋನ ಡಿ ಬಿ ಸಿ ಈಕ್ವಲ್ ಟು ಎಷ್ಟು ಅಂದರೆ 180 ಡಿಗ್ರಿ. ನೋಡಿ ಇಲ್ಲೊಂದು ಸಮಾಂತರ ರೇಖೆಗಳು, ಇಲ್ಲಿ ಒಂದು ಛೇದಕ ಇದ್ದಂಗೆ. ಸೊ ಛೇದಕದಿಂದ ಅದು ಹೋಗ್ತಾ ಇದ್ದಾವೆ ಅಂತ ಅಂದರೆ ಈ ಕೋನ ಮತ್ತು ಈ ಕೋನನ ನಾವು ಕೂಡಿಸಿದಾಗ ಎಷ್ಟು ಬರುತ್ತೆ ಅಂದರೆ 180 ಡಿಗ್ರಿ ಬರುತ್ತೆ. ಅದು ನಿಮ್ಗೆ ಗೊತ್ತಿದೆ. ಕೋನ ಎ ಸಿ ಬಿ ನೋಡಿ ಮಕ್ಕಳೇ, ಕೋನ ಎ ಸಿ ಬಿ ಈಕ್ವಲ್ ಟು 90 ಡಿಗ್ರಿ. ಯಾಕೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಕೋನ ಸಿ ಲಂಬಕೋನವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಸಿ ಪ್ಲೇಸಲ್ಲಿ ಅಂದರೆ ಕೋನ ಎ ಸಿ ಬಿ ಜಾಗದಲ್ಲಿ 90 ಡಿಗ್ರಿ ಪ್ಲಸ್ ಕೋನ ಡಿ ಬಿ ಸಿ ಈಕ್ವಲ್ ಟು 180 ಡಿಗ್ರಿ ಆಯಿತು. ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ ಕೋನ ಡಿ ಬಿ ಸಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ ಹೋದರೆ ಕೋನ ಡಿ ಬಿ ಸಿ ಎಷ್ಟು ಬರುತ್ತೆ, 90 ಡಿಗ್ರಿ ಅಂತ ಬರುತ್ತೆ. ಸೊ ನಾವಿಲ್ಲಿ ಏನು ಪ್ರೂವ್ ಮಾಡ್ದಂಗೆ ಆಯಿತು, ಕೋನ ಡಿ ಬಿ ಸಿ ಒಂದು ಲಂಬ ಕೋನ ಅಂತ ಪ್ರೂವ್ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಮೂರನೇದರಲ್ಲಿ ತ್ರಿಭುಜ ಡಿ ಬಿ ಸಿಗೆ ತ್ರಿಭುಜ ಎ ಸಿ ಬಿ ಸರ್ವಸಮ ಅಂತ ಪ್ರೂವ್ ಮಾಡೋಕ್ಕೆ ಕೇಳಿದ್ದಾರೆ. ತ್ರಿಭುಜ ಡಿ ಬಿ ಸಿಗೆ ತ್ರಿಭುಜ ಎ ಸಿ ಬಿ ಏನು ಸರ್ವಸಮ ಆಗಬೇಕು ಅಂತ ಪ್ರೂವ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಆ ತ್ರಿಭುಜಗಳನ್ನ ನಾವಿಲ್ಲಿ ತಗೋಬೇಕು. ನೋಡಿ ಇಲ್ಲಿ ಮೂರನೇದು ಪ್ರೂವ್ ಇಲ್ಲಿ ಮಾಡ್ಕೊಂಡಿದ್ದೀವಿ. ಹಾಂ ಇಲ್ಲಿ ನೋಡಿ ತ್ರಿಭುಜ ಡಿ ಬಿ ಸಿ, ಇದು ಮೂರನೇದು ಅಂತ ಬರ್ಕೋಬೇಕಾಗತ್ತೆ, ಕನ್ಫ್ಯೂಸ್ ಆಗಬೇಡಿ ಮಕ್ಕಳೇ. ಮೂರನೇದು ಬರ್ತಿದ್ದೀವಲ್ವ ಇಲ್ಲಿ. ತ್ರಿಭುಜ ಡಿ ಬಿ ಸಿ ಮತ್ತು ತ್ರಿಭುಜ ಎ ಸಿ ಬಿ, ಯಾವ ತ್ರಿಭುಜಗಳನ್ನ ಸರ್ವಸಮ ಅಂತ ಕೇಳ್ತಾರೆ ಆ ತ್ರಿಭುಜಗಳನ್ನ ನಾವಿಲ್ಲಿ ತಗೋಬೇಕು. ತ್ರಿಭುಜ ಡಿ ಬಿ ಸಿ ಮತ್ತು ತ್ರಿಭುಜ ಎ ಸಿ ಬಿಗಳಲ್ಲಿ ಡಿ ಬಿ ಈಕ್ವಲ್ ಟು ಎ ಸಿ, ಡಿ ಬಿ ಅನ್ನೋದು ಎ ಸಿಗೆ ಸಮ ಅಂತ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅಂತ ಬರಿತೀವಿ, ಆಲ್ರೆಡಿ ಸಾಧಿಸಿದ್ದೀವಿ ಅಂತ ಬರ್ಕೋಬೇಕಾಗುತ್ತೆ. ಕೋನ ಡಿ ಬಿ ಸಿ ಈಕ್ವಲ್ ಟು ಕೋನ ಎ ಸಿ ಬಿ ಈಕ್ವಲ್ ಟು 90 ಡಿಗ್ರಿ. ಕೋನ ಡಿ ಬಿ ಸಿ ಆಲ್ರೆಡಿ ನಾವು ಎಷ್ಟು ಅಂತ ಪ್ರೂವ್ ಮಾಡಿದ್ದೀವಿ, 90 ಡಿಗ್ರಿ ಅಂತ ಪ್ರೂವ್ ಮಾಡಿದ್ದೀವಿ. ಕೋನ ಎ ಸಿ ಬಿನೂ ಕೂಡ 90 ಡಿಗ್ರಿನೇ ಬಂದಿದೆ. ಸೊ ಇವೆರಡೂ 90 ಡಿಗ್ರಿ ಬಂತು. ಬಿ ಸಿ ಈಕ್ವಲ್ ಟು ಬಿ ಸಿ ಅಂದರೆ ಎರಡೂ ತ್ರಿಭುಜಗಳಿಗೆ ಬಿ ಸಿ ಅನ್ನೋದು ಸಾಮಾನ್ಯ ಬಾಹು, ಅದಕ್ಕೋಸ್ಕರ ಅದೇನಾಗುತ್ತೆ, ಸಾಮಾನ್ಯ ಬಾಹು ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಬಾಹು ಕೋನ ಬಾಹು ಸರ್ವಸಮ ನಿಯಮದ ಪ್ರಕಾರ ಏನಾಗುತ್ತೆ ಅಂತ ಅಂದರೆ ಆ ತ್ರಿಭುಜಗಳು ಸರ್ವಸಮ ಆಗ್ತವೆ. ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ತ್ರಿಭುಜಗಳು ತ್ರಿಭುಜ ಡಿ ಬಿ ಸಿ ಸರ್ವಸಮ ತ್ರಿಭುಜ ಎ ಸಿ ಬಿ ಅಂತ ಆಗುತ್ತೆ. ನೆಕ್ಸ್ಟು ಇದು ಮೂರನೇದು ಪ್ರೂವ್ ಆಯಿತು. ನೆಕ್ಸ್ಟು ನಾಲ್ಕನೇದರಲ್ಲಿ ಏನು ಕೇಳಿದ್ದಾರೆ, ಸಿ ಎಮ್ ಈಕ್ವಲ್ ಟು ಎ ಬಿನ ಅರ್ಧ ಇದೆ ಅಂತ ಪ್ರೂವ್ ಮಾಡಬೇಕು. ಸಿ ಎಮ್ ಈಕ್ವಲ್ ಟು ಎ ಬಿನ ಅರ್ಧ ಸಿ ಎಮ್ ಅಂತ ನಾವು ಪ್ರೂವ್ ಮಾಡಬೇಕು. ನೋಡಿ ಇಲ್ಲಿ ನಮ್ಗೆ ಗೊತ್ತಿದೆ ತ್ರಿಭುಜ ಡಿ ಬಿ ಸಿ ಸರ್ವಸಮ ತ್ರಿಭುಜ ಎ ಸಿ ಬಿ ಅಂತ ಮಾಡ್ಕೊಂಡಿದ್ದೀವಿ. ಆಗ ಎ ಸಿ ಬಿ ಅಂತ ಮಾಡ್ಕೊಂಡಿದ್ದೀವಿ. ಆಗ ಏನಾಗುತ್ತೆ ಅಂದರೆ ಎ ಬಿ ಈಕ್ವಲ್ ಟು ಡಿ ಸಿ ಆಗುತ್ತಲ್ವಾ, ಎ ಬಿ ಈಕ್ವಲ್ ಟು ಡಿ ಸಿ. ಯಾಕಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಯಾವಾಗಲೂ ಏನಾಗಿರ್ತವೆ, ಸಮ ಆಗಿರ್ತವೆ. ಆಮೇಲೆ ಎ ಬಿ ಈಕ್ವಲ್ ಟು ಎರಡು ಪಟ್ಟು ಸಿ ಎಮ್ನಷ್ಟು ಇರುತ್ತೆ. ಎ ಬಿ ಅನ್ನೋದು ಸಿ ಎಮ್ಗೆ ಎಷ್ಟಿರುತ್ತೆ, 2 ಪಟ್ಟು ಇರುತ್ತೆ. ಯಾಕಂದರೆ ಎಮ್ ಅನ್ನೋದು ಸಿ ಡಿಗೆ ಮಧ್ಯಬಿಂದು ಆದಾಗ ಎಮ್ ಅನ್ನೋದು ಎ ಬಿಗೂ ಕೂಡ ಮಧ್ಯಬಿಂದು ಆಗಿರುತ್ತೆ. ಆಗ ನೋಡಿ ಮಕ್ಕಳೇ ಇದೇನಾಗುತ್ತೆ ಅಂದರೆ ಎ ಬಿಗೆ ಸಿ ಎಮ್ ಅನ್ನೋದು 2 ಪಟ್ಟು, ಎ ಬಿ ಅನ್ನೋದು ಸಿ ಎಮ್ಗೆ 2 ಪಟ್ಟು ದೊಡ್ಡದಿರುತ್ತೆ ಅಂತ ಅರ್ಥ. ಸೊ ನಮಗೆ ಈಗ ಏನು ಬೇಕು, ಸಿ ಎಮ್ ಬೇಕು. ಸಿ ಎಮ್ ಈಕ್ವಲ್ ಟು ಅರ್ಧ ಇಂಟು ಎ ಬಿ ಅಂತ ಮಾಡ್ಕೋಬೋದಲ್ವಾ. ಸಿ ಎಮ್ ಈ ಕಡೆ ತೊಗೊಂಡ್ರೆ ಅದೇನಾಗುತ್ತೆ, ಅರ್ಧ ಅಂತ ಆಗುತ್ತೆ, ಅರ್ಧ ಇಂಟು ಎ ಬಿ ಅಂತ ಆಗುತ್ತೆ. ಸೊ ಈ ಥರ ಇದಿಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಯಾವ ತ್ರಿಭುಜಗಳನ್ನ ಕೊಟ್ಟಿದ್ದಾರೆ ಆ ತ್ರಿಭುಜಗಳನ್ನ ನಾವು ತಗೊಂಡು ನಾವು ಯಾವ ಥರ ಅವನ್ನ ಸರ್ವಸಮ ಅಂತ, ಯಾವ ನಿಯಮದ ಪ್ರಕಾರ ಸರ್ವಸಮ ಅಂತ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಏನೇನು ಕೇಳಿದ್ದಾರೆ ಅದನ್ನು ನೀಟಾಗಿ ಸ್ಟೆಪ್ ವೈಸು ಮಾಡ್ಕೋಬೇಕು. ಸೊ ಎಲ್ಲದನ್ನು ಒನ್ ಟೈಮ್ ನೋಡ್ಕೊಳ್ಳಿ.
ನೆಕ್ಸ್ಟ್ ಮಕ್ಕಳೇ ನಾವು 4ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಎಲ್ ಮತ್ತು ಎಂ ಎರಡು ಸಮಾಂತರ ರೇಖೆಗಳು. ಎಲ್ ಮತ್ತು ಎಂ ಎರಡು ಸಮಾಂತರ ರೇಖೆಗಳು. ಈ ಸಮಾಂತರ ರೇಖೆಗಳನ್ನು ಮತ್ತೊಂದು ಜೊತೆ ಸಮಾಂತರ ರೇಖೆಗಳಾದ ಪಿ ಮತ್ತು ಕ್ಯೂ ಛೇದಿಸುತ್ತಿವೆ. ಪಿ ಮತ್ತು ಕ್ಯೂ ಛೇದಿಸುತ್ತಿವೆ. ಹಾಗಾದರೆ ತ್ರಿಭುಜ ABC ಸರ್ವಸಮ ತ್ರಿಭುಜ CDA ಎಂದು ತೋರಿಸಿ. ಮಕ್ಕಳೇ, ಈ ಥರ ಇದೆ ಕ್ವಶನು. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಎಲ್ ಮತ್ತು ಎಮ್ ಎರಡು ಸಮಾಂತರ ರೇಖೆಗಳು. ಎಲ್ ಮತ್ತು ಎಮ್ಮು ಏನು? ಎರಡು ಸಮಾಂತರ ರೇಖೆಗಳು. ಸಿಂಬಲಿಕಲ್ಲಿ ನಾವು ಈ ಥರ ಬರಿಬೇಕಾಗುತ್ತೆ. ಈ ಸಮಾಂತರ ರೇಖೆಗಳನ್ನು ಮತ್ತೊಂದು ಜೊತೆ ಸಮಾಂತರ ರೇಖೆಗಳಾದ ಪಿ ಮತ್ತು ಕ್ಯೂ ಛೇದಿಸುತ್ತಿವೆ. ಪಿ ಮತ್ತು ಕ್ಯೂ ಎರಡು ಸಮಾಂತರ ರೇಖೆಗಳು. ಈ ರೇಖೆಗಳು ಏನು ಮಾಡ್ತವೆ? ಎಲ್ ಮತ್ತು ಎಮ್ ಸಮಾಂತರ ರೇಖೆಗಳನ್ನ ಛೇದಿಸ್ತಿದ್ದಾವೆ ಅಲ್ವಾ? ಹಾಗಾದರೆ ತ್ರಿಭುಜ ಎ ಬಿ ಸಿ ಅನ್ನೋದು ತ್ರಿಭುಜ CDAಗೆ ಏನು ಸರ್ವಸಮ ಅಂತ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಸೊ ಮಕ್ಕಳೇ, ಇಲ್ಲಿ ನೋಡಿ, ಇದನ್ನು ಎರಡು ಮೆಥಡಿಂದ ನಾವು ಮಾಡ್ಬೋದು. ಇಲ್ಲಿ ಎಲ್ ಮತ್ತು ಎಮ್ಮು ಸಮಾಂತರ ರೇಖೆಗಳಲ್ವಾ? ಪಿ ಮತ್ತು ಕ್ಯೂ ಎಲ್ ಮತ್ತು ಎಮ್ ಸಮಾಂತರ ರೇಖೆಗಳನ್ನ ಏನು ಮಾಡ್ತಾ ಇದೆ? ಛೇದಿಸ್ತಿದ್ದಾವೆ ಅಂತ ಅಂದಾಗ ಇಲ್ಲಿ AD ಸಮಾಂತರ BC ಅಂತ ಬರಿಬೋದು, AB ಸಮಾಂತರ DC ಅಂತ ಬರಿಬೋದಲ್ವಾ? ಹಾಗಾದರೆ ಅದು ABCD ಒಂದು ಸಮಾಂತರ ಚತುರ್ಭುಜ ಆಗುತ್ತೆ. ಸಮಾಂತರ ಚತುರ್ಭುಜದಲ್ಲಿ AC ಅನ್ನೋದೇನು? ಕರ್ಣ ಆದಾಗ ಈ ಎರಡು ತ್ರಿಭುಜಗಳನ್ನ ಅದೇನು ಮಾಡುತ್ತೆ? ಸಮವಾಗಿ
ಬಾಗಿಸುತ್ತೆ ಅಂದರೆ ಸರ್ವಸಮ ತ್ರಿಭುಜಗಳಾಗಿ ಭಾಗಿಸುತ್ತದೆ ಅಲ್ವಾ. ಸೊ ಅವಾಗ ಇಲ್ಲಿ ಏನು ಮಾಡ್ಬೋದು, ಎ ಬಿ ಸಮಾಂತರ ಡಿ ಸಿ ಮತ್ತು ಎ ಡಿ ಸಮಾಂತರ ಬಿ ಸಿ ಆದಾಗ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ, ಸಮಾಂತರ ಚತುರ್ಭುಜ ಅಂತ ಮಾಡ್ಕೋಬೋದಲ್ವಾ. ಎ ಸಿಯು ಕರ್ಣ, ಎ ಸಿ ಸಮಾಂತರ ಚತುರ್ಭುಜದ ಕರ್ಣವಾಗಿದೆ. ಕರ್ಣ ಎ ಸಿ, ಈ ಕರ್ಣ ಏನು ಮಾಡುತ್ತೆ ಅಂತ ಅಂದರೆ ಎ ಸಿ ಕರ್ಣ, ಎ ಸಿ ಕರ್ಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎಗಳನ್ನು ಸರ್ವಸಮ ತ್ರಿಭುಜಗಳಾಗಿ ಭಾಗಿಸುತ್ತದೆ. ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅಥವಾ ಭಾಗಿಸುತ್ತದೆ. ಅವಾಗ ಏನು ಬರಿಬೋದು ನಾವು, ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಸಿ ಡಿ ಎ ಅಂತ ಬರಿಬೋದು. ಇದು ಫಸ್ಟೇ ಮೆಥಡು. ಎರಡನೇ ಮೆಥಡ್ ಏನಪ್ಪ ಅಂತ ಅಂದರೆ, ಈ ತ್ರಿಭುಜ ಯಾವ್ಯಾವ ತ್ರಿಭುಜ ಕೇಳಿದಾರಲ್ವ, ಎರಡು ತ್ರಿಭುಜಗಳನ್ನ ತಗೋಬೇಕು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎಗಳಲ್ಲಿ ಎ ಬಿ ಈಕ್ವಲ್ ಟು ಡಿ ಸಿ, ಎ ಡಿ ಈಕ್ವಲ್ ಟು ಬಿ ಸಿ ಅಂತ ಬರೆದು ಈ ಎರಡೂ ತ್ರಿಭುಜಗಳಿಗೆ ಎ ಸಿ ಅನ್ನೋದು ಸಾಮಾನ್ಯ ಬಾಹು ಆಗುತ್ತೆ. ಸೊ ಅವಾಗ ಏನು ಮಾಡ್ಬೋದು, ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ಈ ತ್ರಿಭುಜಕ್ಕೆ ಏನಾಗುತ್ತೆ, ಸರ್ವಸಮ ಆಗುತ್ತೆ ಅಂತ ಮಾಡ್ಬೋದು. ಎರಡೂ ರೀತಿಯಲ್ಲೂ ನಾವು ಏನು ಮಾಡ್ಬೋದು, ಸಾಲ್ವ್ನ ಮಾಡ್ಬೋದು. ಸೊ ಮಕ್ಕಳೇ ನೋಡ್ಕೊಳ್ಳಿ. ಸೊ ಇನ್ನೊಂದು ಮೆಥಡ್ ಇದೆ ಅಲ್ವಾ, ಅದನ್ನು ನಾನು ಬರೆದ್ಬಿಡ್ತೀನಿ. ನೆಕ್ಸ್ಟು ಎರಡನೇ ಮೆಥಡು, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎಗಳಲ್ಲಿ ಎ ಡಿ ಈಕ್ವಲ್ ಟು ಬಿ ಸಿ, ಎ ಡಿ ಈಕ್ವಲ್ ಟು ಬಿ ಸಿ ಯಾಕೆ ಅಂತ ನಿಮ್ಗೆ ಗೊತ್ತಿದೆ. ಎ ಡಿ ಈಕ್ವಲ್ ಟು ಬಿ ಸಿ, ಪಿ ಮತ್ತು ಕ್ಯೂ ಸಮಾಂತರ ರೇಖೆಗಳು, ಎಲ್ ಮತ್ತು ಎಮ್ಮು ಸಮಾಂತರ ರೇಖೆಗಳು, ಅವು ಪರಸ್ಪರ ಏನಾಗ್ತಾ ಇದ್ದಾವೆ, ಛೇದಿಸ್ತಾ ಇದ್ದಾವೆ ಅಲ್ವಾ. ಎ ಡಿ ಈಕ್ವಲ್ ಟು ಬಿ ಸಿ ಮತ್ತು ಎ ಸಿ ಈಕ್ವಲ್ ಟು ಎ ಸಿ ಯಾಕೆ ಅಂದರೆ ಅದು ಸಾಮಾನ್ಯ ಬಾಹು. ನೆಕ್ಸ್ಟು ಎ ಡಿ ಈಕ್ವಲ್ ಟು ಬಿ ಸಿ ಆಯಿತು. ಎ ಬಿ ಈಕ್ವಲ್ ಟು ಡಿ ಸಿ, ಎ ಬಿ ಈಕ್ವಲ್ ಟು ಡಿ ಸಿ. ಈಗ ನೋಡಿ, ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಸಿ ಡಿ ಎ. ಇಲ್ಲಿ ಬರಿಬೇಕು ಯಾವ ನಿಯಮ ಅಂತ, ಬಾಹು ಸರ್ವಸಮತೆಯ ನಿಯಮ. ಇದು ಎರಡನೇ ಮೆಥಡ್, ಈ ಥರ ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟು ನಾವು ಐದನೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ.
ಕೋನ ಎಯ ಕೋನಾರ್ಧಕ ರೇಖೆ ಎಲ್ ಆಗಿದೆ. ರೇಖೆ ಎಲ್ ಆಗಿದೆ. ಬಿ ಯು ಎಲ್ ಮೇಲೆ ಯಾವುದೇ ಒಂದು ಬಿಂದು ಆಗಿದೆ. ಯಾವುದೇ ಒಂದು ಬಿಂದು ಆಗಿದೆ. ಬಿ ಪಿ ಮತ್ತು ಬಿ ಕ್ಯೂಗಳು ಬಿಯಿಂದ ಕೋನ ಎನ ಬಾಹುಗಳಿಗೆ ಎಳೆದ ಲಂಬಗಳಾಗಿವೆ. ಈಗ ನಾವೇನು ಪ್ರೂವ್ ಮಾಡಬೇಕು ಅಂದರೆ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಎ ಕ್ಯೂ ಬಿ. ಎರಡನೇದಲ್ಲಿ ಬಿ ಪಿ ಈಕ್ವಲ್ ಟು ಬಿ ಕ್ಯೂ ಅಥವಾ ಬಿ ಯು ಕೋನ ಎನ ಬಾಹುಗಳಿಂದ ಸಮದೂರದಲ್ಲಿದೆ ಎಂದು ತೋರಿಸಿ. ಸಮದೂರದಲ್ಲಿದೆ ಎಂದು ತೋರಿಸಿ. ಎ ಪಿ ಕ್ಯೂ ಎಲ್
ಕ್ವಶನ್ನು ಈ ಥರ ಇದೆ ಮಕ್ಕಳೇ. ಸೊ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಕೋನ ಎಯ ಕೋನಾರ್ಧಕ ರೇಖೆ ಎಲ್ಲಾಗಿದೆ ಅಂದರೆ ಕೋನ ಎನ ಕೋನಾರ್ಧಕ, ಕೋನ ಎನ ಕೋನಾರ್ಧಕ ರೇಖೆ ಎಲ್ಲಾಗಿದೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಬಿ ಯು ಎಲ್ ಮೇಲೆ, ಬಿ ಯು ಎಲ್ ಅನ್ನೋ ರೇಖೆ ಮೇಲೆ ಯಾವುದೇ ಒಂದು ಬಿಂದು ಆಗಿದೆ ಅಲ್ವಾ. ಬಿ ಅನ್ನೋದು ಎಲ್ ರೇಖೆ ಮೇಲೆ ಯಾವುದೇ ಒಂದು ಬಿಂದು ಆಗಿದೆ. ಬಿ ಪಿ ಮತ್ತು ಬಿ ಕ್ಯೂಗಳು ನೋಡಿ, ಬಿ ಪಿ ಮತ್ತು ಬಿ ಕ್ಯೂಗಳು ಬಿಯಿಂದ ಕೋನ ಎನ ಬಾಹುಗಳಿಗೆ, ಬಿಯಿಂದ ಕೋನ ಎನ ಬಾಹುಗಳಿಗೆ ಎಳೆದ ಲಂಬಗಳಾಗಿದ್ದಾವಲ್ವಾ, ಅಲ್ಲಿ 90 ಡಿಗ್ರಿ ಬಂದಿದೆ. ಸೊ ನಾವೇನು ಪ್ರೂವ್ ಮಾಡಬೇಕು ಅಂದರೆ ತ್ರಿಭುಜ ಎ ಪಿ ಬಿ, ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಎ ಕ್ಯೂ ಬಿ ಅಂತ ಮಾಡಬೇಕು. ಅದಾದಮೇಲೆ ಬಿ ಪಿ ಈಕ್ವಲ್ ಟು ಬಿ ಕ್ಯೂ ಅಥವಾ ಬಿ ಅನ್ನೋದು ಕೋನ ಎನ ಬಾಹುಗಳಿಂದ ಸಮ ದೂರದಲ್ಲಿದೆ ಅಂತ ಪ್ರೂವ್ ಮಾಡಬೇಕು. ಸೊ ಇಷ್ಟು. ಸೊ ಫಸ್ಟು ನಾವು ಯಾವ ತ್ರಿಭುಜಗಳನ್ನ ಸರ್ವಸಮ ಅಂತ ಕೊಟ್ಟಿದ್ದಾರಲ್ವ ಅವನ್ನ ನೋಡೋಣ, ತಗೊಳ್ಬೇಕು. ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಎ ಕ್ಯೂ ಬಿಗಳಲ್ಲಿ ತ್ರಿಭುಜ ಎ ಕ್ಯೂ ಬಿಗಳಲ್ಲಿ ನೋಡಿ ಎ ಪಿ ಬಿ ಮತ್ತು ಎ ಕ್ಯೂ ಬಿ, ಎ ಪಿ ಬಿ ಮತ್ತು ಎ ಕ್ಯೂ ಬಿಗಳಲ್ಲಿ ಏನಂತ ಮಾಡ್ಬೋದು ಅಂತ ಅಂದರೆ ಕೋನ ಎ ಕ್ಯೂ ಬಿ ಈಕ್ವಲ್ ಟು ಕೋನ ಎ ಕ್ಯೂ ಬಿ ಈಕ್ವಲ್ ಟು ಕೋನ ಎ ಪಿ ಬಿ, ಕೋನ ಎ ಪಿ ಬಿ ಈಕ್ವಲ್ ಟು 90 ಡಿಗ್ರಿ. ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾರೆ ಅವು ಲಂಬಗಳಾಗಿದ್ದಾವೆ ಅಂತ ಅಲ್ವಾ. ನೆಕ್ಸ್ಟು ಈ ಎರಡೂ ತ್ರಿಭುಜಗಳಿಗೆ ಎ ಬಿ ಅನ್ನೋದೇನು ಸಾಮಾನ್ಯ ಬಾಹು, ಎ ಬಿ ಈಕ್ವಲ್ ಟು ಎ ಬಿ ಸಾಮಾನ್ಯ ಬಾಹು. ಕೋನ ಎ ಅನ್ನೋದು ಕೋನಾರ್ಧಕ ಅಲ್ವಾ. ಸೊ ಅವಾಗ ನಾವೇನಂತ ತಗೋಬೋದು, ಕೋನ ಬಿ ಎ ಕ್ಯೂ ಈಕ್ವಲ್ ಟು ಕೋನ ಪಿ ಎ ಬಿ ಅಂತ ತಗೋಬೋದು. ಕೋನ ಬಿ ಎ ಕ್ಯೂ ಈಕ್ವಲ್ ಟು ಕೋನ ಪಿ ಎ ಬಿ, ಯಾಕಂದರೆ ಕೋನ ಎ ಏನಾಗಿದೆ ಕೋನಾರ್ಧಕ ಆಗಿದೆ. ಸೊ ಅದಕ್ಕೆ ಇವು ಏನಾಗಿರ್ತವೆ ಸಮ ಆಗಿರ್ತವೆ. ಸೊ ನೋಡಿ ಕೋನ ಬಾಹು ಕೋನ ಸರ್ವಸಮತೆಯ ನಿಯಮದ ಪ್ರಕಾರ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಎ ಕ್ಯೂ ಬಿ ಅಂತ ಪ್ರೂವ್ ಮಾಡ್ಬೋದು. ಇಲ್ಲಿ ಕೋನ ಬಾಹು ಕೋನ ನಿಯಮ, ಕೋನ ಬಾಹು ಕೋನ ನಿಯಮ. ಓಕೆನಾ. ಇಲ್ಲಿ ನಾವು ಎರಡನೇ ಪ್ರೂವ್ ಮಾಡಬೇಕು, ಬಿ ಪಿ ಈಕ್ವಲ್ ಟು ಕ್ಯೂ ಬಿ ಕ್ಯೂ ಅಂತ. ಬಿ ಪಿ ಈಕ್ವಲ್ ಟು ಬಿ ಕ್ಯೂ ಅಂತ ಬರಿಬೋದು. ಯಾವುದು ಅಂತ ಅಂದರೆ ಈ ಎರಡೂ ತ್ರಿಭುಜಗಳ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಯಾವಾಗಲೂ ಏನಾಗಿರ್ತವೆ ಸಮ ಆಗಿರ್ತವೆ ಅಲ್ವಾ. ಈ ಥರ ಇದನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ನೋಡ್ಕೊಳ್ಳಿ.
ನೆಕ್ಸ್ಟು 6ನೇ ಪ್ರಾಬ್ಲಮ್ಮು. ಚಿತ್ರದಲ್ಲಿ AC = AE. ಚಿತ್ರದಲ್ಲಿ AC = AE. AB = AD ಮತ್ತು ಕೋನ BAD = ಕೋನ EAC ಆದರೆ BC = DE ಎಂದು ತೋರಿಸಿ. A, B, C, D, E. ಮಕ್ಕಳೇ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ AC = AE. AC ಅನ್ನೋದು AEಗೆ ಏನು ಸಮ ಆಗಿದೆ. AB = ಯಾವುದಕ್ಕೆ? AEಗೆ. AC = AE. AC = AE. AB = AD ಮತ್ತು ಕೋನ BAD. ಕೋನ BAD ಅನ್ನೋದು ಕೋನ ಈ ACಗೆ ಸಮ ಆದರೆ ನಾವು ಏನಂತ ಪ್ರೂವ್ ಮಾಡಬೇಕು? BC ಅನ್ನೋದು DEಗೆ ಸಮ ಅಂತ ತೋರಿಸ್ಬೇಕು. ಸೊ ಈಗ ನಾವು ಯಾವ ತ್ರಿಭುಜ ತಗೋಬೇಕು ಅನ್ನೋದು ಇಂಪಾರ್ಟೆಂಟು. ನಾನು ಇಲ್ಲಿ ಕೋನ BAC ಮತ್ತು ಕೋನ DAE ತ್ರಿಭುಜ ತಗೋಬೇಕು. ತ್ರಿಭುಜ ಯಾವುದ್ಯಾವುದು? BAC ಮತ್ತು DAE. ತ್ರಿಭುಜ BAC ಮತ್ತು ತ್ರಿಭುಜ DAE. ಇದನ್ನೇ ಯಾಕೆ ತೊಗೊಂಡೆ ಅಂತಂದರೆ ಅಲ್ಲಿ ನಮಗೆ ಪ್ರೂವ್ ಮಾಡೋಕ್ಕೆ ಕೇಳಿರೋದು ಯಾವುದು ಅಂತ ಅಂದರೆ BC = DE ಅಂತ ಅಲ್ವಾ? BC = DE ಅಂತ. ಸೊ ಅಲ್ಲಿ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಆದಮೇಲೆ ಅವನ್ನ ನಾವು ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾಗಿ ತೊಗೊಂಡ್ಮೇಲೆ ಅದು ಪ್ರೂವ್ ಆಗುತ್ತೆ. ತ್ರಿಭುಜ BAC ಮತ್ತು ತ್ರಿಭುಜ DAEಗಳಲ್ಲಿ ಏನಂತ ಕೊಟ್ಟಿದ್ದಾರೆ? AC = ಏನು? AC = AE ಅಂತ ಕೊಟ್ಟಿದ್ದಾರೆ. ಆಮೇಲೆ ಕೋನ BAC = ಕೋನ DAE ಅಂತ ತಗೋಬೋದು. ಕೋನ DAE ಅಂತ ತಗೋಬೋದಲ್ವಾ? ಸಮ ಇರ್ತವೆ. ಕೋನ ನೋಡಿ BAC = ಕೋನ DAE ನೋಡಿ. ಯಾಕೆ ಅಂದರೆ BAC ಮತ್ತು DAE ಇಲ್ಲಿ ಪಾರ್ಶ್ವಕೋನಗಳು ಬರ್ತಾವೆ, ಯಾವಾಗಲೂ ಸಮ ಆಗಿರ್ತವೆ ಅಲ್ವಾ? ಸೊ ಅದಕ್ಕೆ ತಗೋಬೇಕು. ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, AB = AD ಅಂತ. AB = AD. AB = AD ಅಂತ ಕೊಟ್ಟಿದ್ದಾರೆ. ಇದು ದತ್ತದಲ್ಲಿ ಕೊಟ್ಟಿದ್ದಾರೆ.
ಇದು ಯಾಕೆ ಅಂತ ನಾನು ಹೇಳಿದೆ, ಇದನ್ನು ಕೂಡ ವೃತ್ತದಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಈಗ ಏನಂತ ಬರಿಬೋದು, ತ್ರಿಭುಜ ಯಾವ್ದು ತೊಗೊಂಡಿದ್ದೀವಿ, BAC ಸರ್ವಸಮ ತ್ರಿಭುಜ DAE ಯಾವ ನಿಯಮ, ಬಾಹುಕೋನ ಬಾಹು ನಿಯಮ, ಬಾಹು ನಿಯಮದ ಪ್ರಕಾರ. ಈಗ ನಾವು ಕರೆಸ್ಪಾಂಡಿಂಗ್ ಸಾತ್ರಿಯಾಪದ ಪ್ರಕಾರ ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳ ಪ್ರಕಾರ ನಾವೇನಂತ ತಗೋಬೋದು, BC = DE ಅಂತ ತಗೋಬೋದಲ್ವಾ. BC = DE ಏನು ಬರೀತೀರಾ, ರೀಸನ್ನು ಸಾತ್ರಿಯಾಪ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. ಇದು 6ನೇ ಪ್ರಾಬ್ಲಮ್. ಈ ಥರ ಸಾಲ್ವ್ ಮಾಡ್ಕೋಬೇಕು. ಮಕ್ಕಳೇ, ಇದರಲ್ಲಿ 7th ಒಂದು ಪ್ರಾಬ್ಲಮ್ ಇದೆ. ಅದನ್ನು ನಾನು ಇದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ನಲ್ಲ, ಅದೊಂದನ್ನ ನೀವು ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ ಬರುತ್ತೆ ಅದು. ಸೊ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟು ಕ್ಲಾಸಲ್ಲಿ ನೆಕ್ಸ್ಟ್ ಇರೋ ಕಾನ್ಸೆಪ್ಟನ್ನ ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು.